ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ ಮಾಡಲಾಗಿದೆ. 1 BHK ಮನೆ ಕೇವಲ 11.20 ಲಕ್ಷಕ್ಕೆ ಲಭ್ಯ ಆಗ್ತಾ ಇದೆ. ಅಸಲಿಗೆ ಇದರ ಬೆಲೆ ಇದ್ದಿದ್ದು 13,20,000. ಆದರೆ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ನಲ್ಲಿ ವಿನಾಯಿತಿ ದರದಲ್ಲಿ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದಿಂದಲೇ ನಿಗದಿಯಾಗಿದ್ದು 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 1 BHK ಫ್ಲಾಟ್ಗೆ 13,20,000 ಅಂತ ದರ ನಿಗದಿಯಾಗಿತ್ತು. ಆದರೆ ಇದೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೇ ದರದಲ್ಲಿ ಸೂರು ಭಾಗ್ಯ ಕರುಣಿಸಲಾಗ್ತಾ ಇದೆ. ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ ಮಾಡಲಾಗಿದೆ. 1 BHK ಮನೆ ಕೇವಲ 11.20 ಲಕ್ಷಕ್ಕೆ ಲಭ್ಯ ಆಗ್ತಾ ಇದೆ. ಅಸಲಿಗೆ ಇದರ ಬೆಲೆ ಇದ್ದಿದ್ದು 13,20,000. ಆದರೆ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ನಲ್ಲಿ ವಿನಾಯಿತಿ ದರದಲ್ಲಿ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದಿಂದಲೇ ನಿಗದಿಯಾಗಿದ್ದು 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 1 BHK ಫ್ಲಾಟ್ಗೆ 13,20,000 ಅಂತ ದರ ನಿಗದಿಯಾಗಿತ್ತು. ಆದರೆ ಇದೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೇ ದರದಲ್ಲಿ ಸೂರು ಭಾಗ್ಯ ಕರುಣಿಸಲಾಗ್ತಾ ಇದೆ. ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ ಮಾಡಲಾಗಿದೆ. 1 BHK ಮನೆ ಕೇವಲ 11.20 ಲಕ್ಷಕ್ಕೆ ಲಭ್ಯ ಆಗ್ತಾ ಇದೆ. ಅಸಲಿಗೆ ಇದರ ಬೆಲೆ ಇದ್ದಿದ್ದು 13,20,000. ಆದರೆ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ನಲ್ಲಿ ವಿನಾಯಿತಿ ದರದಲ್ಲಿ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದಿಂದಲೇ ನಿಗದಿಯಾಗಿದ್ದು 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 1 BHK ಫ್ಲಾಟ್ಗೆ 13,20,000 ಅಂತ ದರ ನಿಗದಿಯಾಗಿತ್ತು. ಆದರೆ ಇದೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೇ ದರದಲ್ಲಿ ಸೂರು ಭಾಗ್ಯ ಕರುಣಿಸಲಾಗ್ತಾ ಇದೆ. ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ ಮಾಡಲಾಗಿದೆ. 1 BHK ಮನೆ ಕೇವಲ 11.20 ಲಕ್ಷಕ್ಕೆ ಲಭ್ಯ ಆಗ್ತಾ ಇದೆ. ಅಸಲಿಗೆ ಇದರ ಬೆಲೆ ಇದ್ದಿದ್ದು 13,20,000. ಆದರೆ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ನಲ್ಲಿ ವಿನಾಯಿತಿ ದರದಲ್ಲಿ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದಿಂದಲೇ ನಿಗದಿಯಾಗಿದ್ದು 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 1 BHK ಫ್ಲಾಟ್ಗೆ 13,20,000 ಅಂತ ದರ ನಿಗದಿಯಾಗಿತ್ತು. ಆದರೆ ಇದೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೇ ದರದಲ್ಲಿ ಸೂರು ಭಾಗ್ಯ ಕರುಣಿಸಲಾಗ್ತಾ ಇದೆ. ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ ಮಾಡಲಾಗಿದೆ. 1 BHK ಮನೆ ಕೇವಲ 11.20 ಲಕ್ಷಕ್ಕೆ ಲಭ್ಯ ಆಗ್ತಾ ಇದೆ. ಅಸಲಿಗೆ ಇದರ ಬೆಲೆ ಇದ್ದಿದ್ದು 13,20,000. ಆದರೆ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ನಲ್ಲಿ ವಿನಾಯಿತಿ ದರದಲ್ಲಿ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದಿಂದಲೇ ನಿಗದಿಯಾಗಿದ್ದು 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 1 BHK ಫ್ಲಾಟ್ಗೆ 13,20,000 ಅಂತ ದರ ನಿಗದಿಯಾಗಿತ್ತು. ಆದರೆ ಇದೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೇ ದರದಲ್ಲಿ ಸೂರು ಭಾಗ್ಯ ಕರುಣಿಸಲಾಗ್ತಾ ಇದೆ. ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ ಮಾಡಲಾಗಿದೆ. 1 BHK ಮನೆ ಕೇವಲ 11.20 ಲಕ್ಷಕ್ಕೆ ಲಭ್ಯ ಆಗ್ತಾ ಇದೆ. ಅಸಲಿಗೆ ಇದರ ಬೆಲೆ ಇದ್ದಿದ್ದು 13,20,000. ಆದರೆ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ನಲ್ಲಿ ವಿನಾಯಿತಿ ದರದಲ್ಲಿ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದಿಂದಲೇ ನಿಗದಿಯಾಗಿದ್ದು 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 1 BHK ಫ್ಲಾಟ್ಗೆ 13,20,000 ಅಂತ ದರ ನಿಗದಿಯಾಗಿತ್ತು. ಆದರೆ ಇದೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೇ ದರದಲ್ಲಿ ಸೂರು ಭಾಗ್ಯ ಕರುಣಿಸಲಾಗ್ತಾ ಇದೆ. ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ ಮಾಡಲಾಗಿದೆ. 1 BHK ಮನೆ ಕೇವಲ 11.20 ಲಕ್ಷಕ್ಕೆ ಲಭ್ಯ ಆಗ್ತಾ ಇದೆ. ಅಸಲಿಗೆ ಇದರ ಬೆಲೆ ಇದ್ದಿದ್ದು 13,20,000. ಆದರೆ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ನಲ್ಲಿ ವಿನಾಯಿತಿ ದರದಲ್ಲಿ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದಿಂದಲೇ ನಿಗದಿಯಾಗಿದ್ದು 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 1 BHK ಫ್ಲಾಟ್ಗೆ 13,20,000 ಅಂತ ದರ ನಿಗದಿಯಾಗಿತ್ತು. ಆದರೆ ಇದೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೇ ದರದಲ್ಲಿ
ಸೂರು ಭಾಗ್ಯ ಕರುಣಿಸಲಾಗ್ತಾ ಇದೆ. ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ ಮಾಡಲಾಗಿದೆ. 1 BHK ಮನೆ ಕೇವಲ 11.20 ಲಕ್ಷಕ್ಕೆ ಲಭ್ಯ ಆಗ್ತಾ ಇದೆ. ಅಸಲಿಗೆ ಇದರ ಬೆಲೆ ಇದ್ದಿದ್ದು 13,20,000. ಆದರೆ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ನಲ್ಲಿ ವಿನಾಯಿತಿ ದರದಲ್ಲಿ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದಿಂದಲೇ ನಿಗದಿಯಾಗಿದ್ದು 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 1 BHK ಫ್ಲಾಟ್ಗೆ 13,20,000 ಅಂತ ದರ ನಿಗದಿಯಾಗಿತ್ತು. ಆದರೆ ಇದೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೇ ದರದಲ್ಲಿ ಸೂರು ಭಾಗ್ಯ ಕರುಣಿಸಲಾಗ್ತಾ ಇದೆ. ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ ಮಾಡಲಾಗಿದೆ. 1 BHK ಮನೆ ಕೇವಲ 11.20 ಲಕ್ಷಕ್ಕೆ ಲಭ್ಯ ಆಗ್ತಾ ಇದೆ. ಅಸಲಿಗೆ ಇದರ ಬೆಲೆ ಇದ್ದಿದ್ದು 13,20,000. ಆದರೆ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ನಲ್ಲಿ ವಿನಾಯಿತಿ ದರದಲ್ಲಿ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದಿಂದಲೇ ನಿಗದಿಯಾಗಿದ್ದು 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 1 BHK ಫ್ಲಾಟ್ಗೆ 13,20,000 ಅಂತ ದರ ನಿಗದಿಯಾಗಿತ್ತು. ಆದರೆ ಇದೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೇ ದರದಲ್ಲಿ ಸೂರು ಭಾಗ್ಯ ಕರುಣಿಸಲಾಗ್ತಾ ಇದೆ. ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ ಮಾಡಲಾಗಿದೆ. 1 BHK ಮನೆ ಕೇವಲ 11.20 ಲಕ್ಷಕ್ಕೆ ಲಭ್ಯ ಆಗ್ತಾ ಇದೆ. ಅಸಲಿಗೆ ಇದರ ಬೆಲೆ ಇದ್ದಿದ್ದು 13,20,000. ಆದರೆ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ನಲ್ಲಿ ವಿನಾಯಿತಿ ದರದಲ್ಲಿ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದಿಂದಲೇ ನಿಗದಿಯಾಗಿದ್ದು 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 1 BHK ಫ್ಲಾಟ್ಗೆ 13,20,000 ಅಂತ ದರ ನಿಗದಿಯಾಗಿತ್ತು. ಆದರೆ ಇದೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೇ ದರದಲ್ಲಿ ಸೂರು ಭಾಗ್ಯ ಕರುಣಿಸಲಾಗ್ತಾ ಇದೆ. ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ ಘೋಷಣೆ ಮಾಡಲಾಗಿದೆ. 1 BHK ಮನೆ ಕೇವಲ 11.20 ಲಕ್ಷಕ್ಕೆ ಲಭ್ಯ ಆಗ್ತಾ ಇದೆ. ಅಸಲಿಗೆ ಇದರ ಬೆಲೆ ಇದ್ದಿದ್ದು 13,20,000. ಆದರೆ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ನಲ್ಲಿ ವಿನಾಯಿತಿ ದರದಲ್ಲಿ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ಕಾರದಿಂದಲೇ ನಿಗದಿಯಾಗಿದ್ದು 2024ರಲ್ಲಿ ದರ ಪರಿಷ್ಕರಣೆ ಬಳಿಕ 1 BHK ಫ್ಲಾಟ್ಗೆ 13,20,000 ಅಂತ ದರ ನಿಗದಿಯಾಗಿತ್ತು. ಆದರೆ ಇದೀಗ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಹಳೇ ದರದಲ್ಲಿ ಸೂರು ಭಾಗ್ಯ ಕರುಣಿಸಲಾಗ್ತಾ ಇದೆ. ಕೇವಲ ಈ ಅಕ್ರಮ ನಿವಾಸಿಗಳಿಗೆ ಸೂರು ಭಾಗ್ಯ ಕೊಡ್ತಿರೋದು ಮಾತ್ರವಲ್ಲ, ಅದರಲ್ಲಿ ಡಿಸ್ಕೌಂಟ್ ಆಫರ್ ಬೇರೆ ನೀಡಲಾಗ್ತಾ ಇದೆ. ಫಲಾನುಭವಿಗಳಿಗೆ ಸರ್ಕಾರದಿಂದ ವಿನಾಯಿತಿ ದರ